ನಮಗೆ ಇನ್ನು ಮುಂದೆ ಟ್ರೇಡ್ ಮಾಡಲಿಕ್ಕೆ ಒಂದು ಹೊಸ ಎಕ್ಸ್ಚೇಂಜ್ ಸಿಗ್ತಾ ಇದೆ, ಅದೇ ರೀತಿ ಹೊಸ ಇಂಡೆಕ್ಸ್ ಕೂಡ ಸಿಗ್ತಾ ಇದೆ. ಹಾಗಿದ್ರೆ ಯಾವುದು ಈ ಎಕ್ಸ್ಚೇಂಜ್, ಇಂಡೆಕ್ಸ್ ಯಾವುದು, ಹೊಸ ಎಕ್ಸ್ಪೈರಿ ಡೇ ಸಿಗುತ್ತಾ, ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ಹೊಸ ಎಕ್ಸ್ಚೇಂಜ್ ಹೆಸರು ಮೆಟ್ರೋಪಾಲಿಟನ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ, MSC ಅಂತ ಕರಿಬೋದು. ಎಕ್ಸ್ಚೇಂಜ್ ಏನು ಹೊಸತಲ್ಲ, ಬಟ್ ಒಂದು ಹೊಸ ರೂಪದಲ್ಲಿ ಬರ್ತಾ ಇದೆ. ಈ ಎಕ್ಸ್ಚೇಂಜ್ 2008ರಲ್ಲೇ ಲಾಂಚ್ ಆದಂಥ ಒಂದು ಎಕ್ಸ್ಚೇಂಜ್. ಇನಿಷಿಯಲಿ ಕಮಾಡಿಟಿ ಡಿರೈವೇಟಿವ್ ಸೆಗ್ಮೆಂಟಲ್ಲಿ ಟ್ರೇಡಿಂಗನ್ನು ಪ್ರೊವೈಡ್ ಮಾಡ್ತಾ ಇತ್ತು. MCX SX ಅಂತ ಒಂದು ಇದರ ಹೆಸರಿತ್ತು. ಅದಾದ ನಂತರ 2013ರಲ್ಲಿ ಇದು ಈಕ್ವಿಟಿ ಡಿರೈವೇಟಿವನ್ನು ಲಾಂಚ್ ಮಾಡುತ್ತೆ. SX40 ಅನ್ನೋ ಒಂದು ಇಂಡೆಕ್ಸನ್ನು ಕೂಡ ಲಾಂಚ್ ಮಾಡುತ್ತೆ. ಈಗ NSEಯಲ್ಲಿ ನಿಫ್ಟಿ ಹೇಗೆ ಇತ್ತು ಅದೇ ರೀತಿಯ ಒಂದು ಇಂಡೆಕ್ಸನ್ನು ಕೂಡ ಇದು ಲಾಂಚ್ ಮಾಡುತ್ತೆ. ಆದರೆ ಪ್ರಾಬ್ಲಮ್ ಏನಾಯಿತು, ಇಲ್ಲಿ ಬಿಸ್ನೆಸ್ಸನ್ನು ಇವರಿಗೆ ಡೆವಲಪ್ ಮಾಡಲಿಕ್ಕೆ ಆಗಲಿಲ್ಲ. ಅಂದರೆ ಒಂದಷ್ಟು ಲಿಕ್ವಿಡಿಟಿ ಇವರಿಗೆ ಸಿಗಲಿಲ್ಲ. ಆಲ್ರೆಡಿ NSE ಹಾಗೆ BSE 2 ಎಕ್ಸ್ಚೇಂಜ್ಗಳಿದ್ವು. ಇವುಗಳಲ್ಲಿ ಒಂದಷ್ಟು ಎಸ್ಟಾಬ್ಲಿಷ್ ಆದ ಬಿಸ್ನೆಸ್ ಇತ್ತು. ಈ ಎಕ್ಸ್ಚೇಂಜ್ಗೆ ಬಿಸ್ನೆಸ್ ಸಿಗಲಿಲ್ಲ. ಬಿಸ್ನೆಸ್ ಅಂದರೆ ಏನು, ಟ್ರೇಡರ್ ಅಲ್ಲಿ ಟ್ರೇಡ್ ಮಾಡಬೇಕಾಗತ್ತೆ, ಲಿಕ್ವಿಡಿಟಿ ಇರಬೇಕಾಗತ್ತೆ. ಲಿಕ್ವಿಡಿಟಿ ಅಂದರೆ ಯಾವುದೊಂದು ಸ್ಟಾಕನ್ನು ನಾವು ಬೈ ಮಾಡಬೇಕು ಅಂತ ಹೇಳಿದ್ರೆ ಇನಫ್ ವಾಲ್ಯೂಮಲ್ಲಿ ಟ್ರೇಡ್ ಆಗ್ತಾ ಇರಬೇಕಾಗತ್ತೆ, ಬೈಯರ್ ಸೆಲ್ಲರ್ ಮ್ಯಾಚ್ ಆಗಬೇಕಾಗತ್ತೆ. ಅದು ಈ ಎಕ್ಸ್ಚೇಂಜ್ಗೆ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇದರ ಬಿಸ್ನೆಸ್ ಡೌನ್ ಆಯಿತು, ಇದು ಮೂಲೆಗೆ ಸರಿತು. BSE ಹಾಗೆ NSEಗೆ ಕಾಂಪಿಟೇಷನನ್ನು ಕೊಡಲಿಕ್ಕೆ ಇದಕ್ಕೆ ಸಾಧ್ಯ ಆಗಲಿಲ್ಲ. ಇವರ ಮೇನ್ ಇಂಟೆನ್ಷನ್ ಇದ್ದಂಥದ್ದೇ ಈ BSE ಹಾಗೆ NSEಗೆ ಕಾಂಪಿಟೇಷನನ್ನು ಕೊಟ್ಕೊಂಡು ಒಂದಷ್ಟು ತನ್ನ ಮಾರ್ಕೆಟ್ ಶೇರನ್ನು ಇಂಪ್ರೂವ್ ಮಾಡಿಕೊಳ್ಳುವಂಥದ್ದು ಇದ್ದಂಥದ್ದು. ಆದರೆ ಇದು ಇವರಿಗೆ ಆಗಲಿಲ್ಲ, ಇವರು ಕಂಪ್ಲೀಟಾಗಿ ಫೇಲ್ ಆಗ್ತಾರೆ. ಹಾಗಾದರೆ ಈಗ ಏನಾಯಿತು, ಯಾಕೆ ಇದು ಪುನೊಮ್ಮೆ ಬರ್ತಾ ಇದೆ ಅಂತ ನಾವು ನೋಡೋದರೆ, ಈಗ ರೀಸೆಂಟ್ಲಿ 2024 ಎಂಡ್ ಹಾಗೆ 2025ರಲ್ಲಿ ಇವರು ಒಂದಷ್ಟು ರೀಸ್ಟ್ರಕ್ಚರನ್ನು ಮಾಡ್ತಾರೆ, ಒಂದಷ್ಟು ಕ್ಯಾಪಿಟಲನ್ನು ರೈಸ್ ಮಾಡ್ತಾರೆ. ಅರೌಂಡ್ 1240 ಕೋಟಿ ರೂಪಾಯಿ ಕ್ಯಾಪಿಟಲನ್ನು ರೈಸ್ ಮಾಡ್ತಾರೆ. ಇಲ್ಲಿ ಮೇಜರ್ ಪ್ಲೇಯರ್ ಆದಂಥ, ಬ್ರೋಕಿಂಗಲ್ಲಿ ಮೇಜರ್ ಪ್ಲೇಯರ್ ಆದಂಥ ಝೀರೋದಾ ಗ್ರೋ ಇವರು ಒಂದಷ್ಟು ಇನ್ವೆಸ್ಟ್ಮೆಂಟನ್ನು ಕೂಡ ಈ ಎಕ್ಸ್ಚೇಂಜಲ್ಲಿ ಮಾಡ್ತಾರೆ. ಸೊ ಇದರಿಂದಾಗಿ ಈಗ ಸ್ವಲ್ಪ ಹೋಪ್ ಇರುವಂಥದ್ದು, ಇವರು ಒಂದಷ್ಟು ರೀಸ್ಟ್ರಕ್ಚರನ್ನು ಮಾಡಿಕೊಂಡು ತನ್ನ ಬಿಸ್ನೆಸ್ಸನ್ನು ಈಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಈಗ ಇವರು ಒಂದು 130 ಸ್ಟಾಕ್ಗಳಲ್ಲಿ ಟ್ರೇಡ್ ಮಾಡುವಂಥ ಅವಕಾಶವನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಒಂದಷ್ಟು ಲಿಕ್ವಿಡಿಟಿಯನ್ನು ಕೂಡ ಇವರೇ ಒಂದು ಲಿಕ್ವಿಡಿಟಿ ಅನೌನ್ಸ್ಮೆಂಟ್ ಸ್ಕೀಮ್ ಮುಖಾಂತರ ಲಿಕ್ವಿಡಿಟಿಯನ್ನು ಕೂಡ ಪ್ರೊವೈಡ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಸಕ್ಸಸ್ ಆದರೆ ನಾವು ಇನ್ನೊಂದು ಎಕ್ಸ್ಚೇಂಜಲ್ಲಿ ಕೂಡ ಸ್ಟಾಕನ್ನು ನಾವೀಗ ಬೈ ಮಾಡ್ಬೋದು. ಆಲ್ರೆಡಿ BSE NSEಯಲ್ಲಿ ನಾವು ಬೈ ಮಾಡ್ಬೋದು. ಅದೇ ರೀತಿ ಇನಿಷಿಯಲಿ ಈಗ 130 ಸ್ಟಾಕ್ಗಳನ್ನು MSEಯಲ್ಲಿ ಕೂಡ ಬೈ ಮಾಡುವಂಥ ಅವಕಾಶ ನಮಗೆ ಸಿಗುತ್ತೆ. 27 ಜನವರಿಗೆ ತನ್ನ ಟ್ರೇಡಿಂಗ್ ಆಕ್ಟಿವಿಟಿಯನ್ನು, ಲೈವ್ ಟ್ರೇಡಿಂಗ್ ಆಕ್ಟಿವಿಟಿಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದೇ ರೀತಿ ಫೆಬ್ರವರಿ 1 ಬಜೆಟ್ ದಿನ ಕೂಡ ಇವರ ಎಕ್ಸ್ಚೇಂಜ್ ಓಪನ್ ಇರುತ್ತೆ, ನಾರ್ಮಲ್ ಮಾರ್ಕೆಟ್ ಟೈಮಲ್ಲಿ ಓಪನ್ ಇರುತ್ತೆ ಅಂತ ಹೇಳಿದ್ದಾರೆ. ಕರೆಂಟ್ಲಿ ನಾವು ನೋಡಿದಾಗ ಇಲ್ಲಿ ಯಾವುದೇ ಲಿಕ್ವಿಡಿಟಿ ಅಥವಾ ಟ್ರೇಡಿಂಗ್ ವಾಲ್ಯೂಮನ್ನು ನಾವು ನೋಡ್ತಾ ಇಲ್ಲ. ಇನ್ನು ಯಾವ ರೀತಿ ಅದು ಪಿಕಪ್ ಆಗುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ. ಅದೇ ರೀತಿ ಇನ್ನೊಂದು ಇಂಪಾರ್ಟೆಂಟ್ ಇರುವಂಥದ್ದು ಡಿರೈವೇಟಿವ್ ಸೆಗ್ಮೆಂಟ್. ಇವರ SX40 ಇಂಡೆಕ್ಸ್ ಏನಿದೆ ಇಲ್ಲಿ ವೀಕ್ಲಿ ಎಕ್ಸ್ಪೈರಿ ಕೂಡ ಇದೆ. ಸೊ ಇದರಲ್ಲಿ ಒಂದಷ್ಟು ವಾಲ್ಯೂಮ್ ಪಿಕಪ್ ಆದರೆ ಮಾತ್ರ ಇವರಿಗೆ ಒಂದಷ್ಟು ಬೆನಿಫಿಟ್ ಆಗುತ್ತೆ ಹೊರತು ಕೇವಲ ಈಕ್ವಿಟಿ ಸ್ಟಾಕಲ್ಲಿ ಇವರಿಗೆ ಮಾರ್ಕೆಟ್ ಶೇರ್ ಸಿಗುವಂಥದ್ದು ಕಡಿಮೆ. ಯಾಕೆ ಕೇಳಿದ್ರೆ ಆಲ್ರೆಡಿ NSE ಆಗಿ BSEಯಲ್ಲಿ ಒಂದಷ್ಟು ಜನ ಟ್ರೇಡಿಂಗನ್ನು ಮಾಡ್ತಾ ಇದ್ದಾರೆ. ಸೊ ಈ SX40 ಇಂಡೆಕ್ಸಲ್ಲಿ ಡಿರೈವೇಟಿವ್ ಸೆಗ್ಮೆಂಟಲ್ಲಿ ವೀಕ್ಲಿ ಎಕ್ಸ್ಪೈರಿ ಇರುವಂಥದ್ದು. ಅದೇ ರೀತಿ SX ಬ್ಯಾಂಕ್ ನಿಫ್ಟಿ ರೀತಿಯಲ್ಲಿ ಇರುವಂಥ ಒಂದು ಇಂಡೆಕ್ಸ್ ಕೂಡ ಇದೆ. ಇದರಲ್ಲಿ ಎಕ್ಸ್ಪೈರಿ ಯಾವ ದಿನ ಆಗುತ್ತೆ ಅಂತ ನೋಡೋದ್ರೆ ಕರೆಂಟ್ಲಿ ಎಕ್ಸ್ಪೈರಿ ಮಂಗಳವಾರನೇ ಇದೆ. ಇನಿಷಿಯಲಿ ಇವರ ಮೇ ಬಿ ಇಂಟೆನ್ಷನ್ ಇದ್ದಂಥದ್ದು ಬೇರೆ ಯಾವುದೋ ಒಂದು ದಿನ ಎಕ್ಸ್ಪೈರಿಯನ್ನು ತಂದಾಗ ಏನಾಗುತ್ತೆ, ಒಂದು ಸಪ್ರೇಟ್ ಎಕ್ಸ್ಪೈರಿ ಸಿಗುತ್ತೆ. ಮಂಗಳವಾರ ನಿಫ್ಟಿ ಆಗುತ್ತೆ, ಗುರುವಾರ ಸೆನ್ಸೆಕ್ಸ್ ಆಗುತ್ತೆ. ಇವರು ಬೇರೆ ಒಂದು ದಿನ ಎಕ್ಸ್ಪೈರಿಯನ್ನು ಇಟ್ಟಾಗ ಒಂದಷ್ಟು ಜನ ಈ ಇಂಡೆಕ್ಸನ್ನು ಟ್ರೇಡ್ ಮಾಡಲಿಕ್ಕೆ ಬರ್ಬೋದು ಅಂತ ಇವರ ಇಂಟೆನ್ಷನ್ ಇರ್ಬೋದು. ಬಟ್ ಮಧ್ಯದಲ್ಲಿ ಸೆಬಿ ಒಂದಷ್ಟು ರೂಲನ್ನು ಚೇಂಜ್ ಮಾಡುತ್ತೆ, ಕೇವಲ 2 ದಿನ ಎಕ್ಸ್ಪೈರಿಯನ್ನು ನೀಡುತ್ತೆ. ಒಂದು ಎಕ್ಸ್ಚೇಂಜ್ಗೆ ಒಂದು ಸ್ಪೆಸಿಫಿಕ್ ಡೇಯನ್ನು ಮಾತ್ರ ಎಕ್ಸ್ಪೈರಿ ಡೇ ಆಗಿ ಕೊಡ್ತಾ ಇದೆ. ಸೊ ಅದಕ್ಕೋಸ್ಕರ ಇನ್ ಕೇಸ್ ಈ ಎಕ್ಸ್ಚೇಂಜನ್ನು ಒಂದು ಸಪ್ರೇಟ್ ಎಕ್ಸ್ಚೇಂಜ್ ಅಂತ ಟ್ರೀಟ್ ಮಾಡಿ ಇದಕ್ಕೊಂದು ಸಪ್ರೇಟ್ ಎಕ್ಸ್ಪೈರಿ ಡೇಯನ್ನು ಕೊಟ್ಟರೆ ಇವರಿಗೆ ಒಂದಷ್ಟು ಬೆನಿಫಿಟ್ ಆಗ್ಬೋದು. ಈ SX40 ಇಂಡೆಕ್ಸನ್ನು ವೀಕ್ಲಿ ಎಕ್ಸ್ಪೈರಿ ಆಗಿ ತಂದಾಗ ಎಕ್ಸ್ಪೈರಿ ಡೇ ಯಾರು ಟ್ರೇಡ್ ಮಾಡ್ತಾರೆ, ಆಪ್ಷನನ್ನು ಯಾರು ಟ್ರೇಡ್ ಮಾಡ್ತಾರೆ ಅವರಿಗೊಂದು ಹೊಸ ಎಕ್ಸ್ಪೈರಿ ಡೇ ಸಿಕ್ಕಾಗುತ್ತೆ. ಆಗ ಮಾತ್ರ ಇವರಿಗೆ ಒಂದಷ್ಟು ಬೆನಿಫಿಟ್ ಆಗುತ್ತೆ. ಇಲ್ಲದಿದ್ದರೆ ಇವರ ಎಕ್ಸ್ಪೈರಿ ಡೇ ಮಂಗಳವಾರನೇ ಇತ್ತು ಅಂತಿದ್ರೆ ಮೇ ಬಿ ಇವರಿಗೆ ಅಗೇನ್ ತನ್ನ ಬಿಸ್ನೆಸ್ಸನ್ನು ಡೆವಲಪ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಕರೆಂಟ್ಲಿ ಇವರ ಎಕ್ಸ್ಪೈರಿ ಡೇ ಮಂಗಳವಾರನೇ ಇದೆ. ಹೇಗೆ ನಿಫ್ಟಿ ಎಕ್ಸ್ಪೈರಿ ಮಂಗಳವಾರ ಇದೆ, ಅದೇ ರೀತಿ ಇವರ ಎಕ್ಸ್ಪೈರಿ ಕೂಡ ಮಂಗಳವಾರನೇ ಇದೆ. ಇನ್ನು ಮುಂದೆ ಇವರು ಯಾವ ರೀತಿ ಇದನ್ನು ಚೇಂಜ್ ಮಾಡ್ತಾರೆ ಅಥವಾ ಸೆಬಿ ಇದಕ್ಕೆ ಅಪ್ರೂವಲನ್ನು ಚೇಂಜ್ ಮಾಡಲಿಕ್ಕೆ ಅಪ್ರೂವಲನ್ನು ಕೊಡುತ್ತಾ ಇಲ್ವಾ ಅಂತ ನೋಡಬೇಕಾಗತ್ತೆ. ಕರೆಂಟ್ಲಿ ಇಲ್ಲಿ ನೋಡಿದಾಗ ಯಾವುದೇ ಲಿಕ್ವಿಡಿಟಿ ಇಲ್ಲ. ಇನ್ನು ಮುಂದೆ ಯಾವ ರೀತಿ ಲಿಕ್ವಿಡಿಟಿ ಬರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ.
ಲಿಕ್ವಿಡಿಟಿ ಬರಲಿಕ್ಕಿರುವಂಥದ್ದು ಒಂದೇ ಒಂದು ಹೋಪ್ ಇವರಿಗೆ ಎಕ್ಸ್ಪೈರಿಯನ್ನು ಇಂಪ್ರೂವ್ ಮಾಡುವಂಥದ್ದು, ಎಕ್ಸ್ಪೈರಿ ಡೇಗೆ ಒಂದಷ್ಟು ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡುವಂಥದ್ದು. ಅದೇ ರೀತಿ ಬ್ರೋಕರ್ಗಳು ಕೂಡ ಈ ಎಕ್ಸ್ಚೇಂಜನ್ನು ಸಪೋರ್ಟ್ ಮಾಡಬೇಕಾಗತ್ತೆ. ಅಂದರೆ NSE BSE ನಮಗೆ ಹೇಗೆ ಟ್ರೇಡ್ ಮಾಡಲಿಕ್ಕೆ ಬ್ರೋಕರ್ ಟರ್ಮಿನಲ್ಲಿ ಅವಕಾಶ ಇದೆ, ಅದೇ ರೀತಿ ಇವರು ಬ್ರೋಕರ್ಗಳು ಈ MSE ಎಕ್ಸ್ಚೇಂಜನ್ನು ಕೂಡ ತನ್ನ ಟರ್ಮಿನಲಲ್ಲಿ ಇಂಪ್ಲಿಮೆಂಟನ್ನು ಮಾಡಬೇಕಾಗತ್ತೆ. ಆಗ ಮಾತ್ರ ಟ್ರೇಡನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆ್ಯಸ್ ಆಫ್ ನಾವು ನೋಡಿದಾಗ ಮೇಜರ್ ಬ್ರೋಕರ್ಗಳು ಇವರಲ್ಲಿ ಟ್ರೇಡಿಂಗ್ ಮಾಡುವಂಥ ಫೆಸಿಲಿಟಿಯನ್ನು ಕೊಡ್ತಾ ಇಲ್ಲ. ಇನ್ನು ಮುಂದೆ ನೋಡಬೇಕಾಗತ್ತೆ MSEಯಲ್ಲಿ ಟ್ರೇಡ್ ಮಾಡುವಂಥ ಅವಕಾಶವನ್ನು ಯಾವೆಲ್ಲ ಬ್ರೋಕರ್ಗಳು ಕೊಡ್ತಾರೆ ಅಂತ. ನಿಮ್ಗೆ ಏನು ಅನಿಸುತ್ತೆ, ಇವರು ಎಕ್ಸ್ಪೈರಿ ಡೇಯನ್ನು ಚೇಂಜ್ ಮಾಡಿ ಇನ್ನೊಂದು ಎಕ್ಸ್ಪೈರಿಯನ್ನು ಪ್ರೊವೈಡ್ ಮಾಡ್ತಾರಾ ಅನ್ನೋದನ್ನು ಕಮೆಂಟ್ ಮಾಡಿ. ಇದಿಷ್ಟು ಈ ವಿಡಿಯೋದಲ್ಲಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತೇಳಿ ಲೈಕ್ ಮಾಡಿ, ನಿಮ್ಮ ಸಜೆಷನ್ಸನ್ನು ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.